ನರ್ಸರಿಯಿಂದ ತಂದಿರುವಂಥ ಗುಲಾಬಿ ಗಿಡವನ್ನು ಅದೇ ಗಿಡದಿಂದ ಕಟ್ಟಿಂಗ್ನಿಂದ ನೆಟ್ಟಿರುವಂಥ ಗಿಡ ಅಂದರೆ ನಂಬ್ತೀರಾ? ಸೊ ನೋಡಿದ್ರಲ್ಲ, ಹೈಬ್ರಿಡ್ ಗುಲಾಬಿ ಆಗಿರ್ಬೋದು, ದೇಸಿ ಗುಲಾಬಿ ಆಗಿರ್ಬೋದು, ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಟ್ಟಿಂಗ್ನಿಂದ ಬೆಳೆಸ್ಕೊಳ್ಬೋದು. ಇನ್ನೂ ಹಲವಾರು ಕಟ್ಟಿಂಗ್ಸ್ಗಳನ್ನು ಬೆಳೆಸಿದ್ದೀನಿ. ಗುಲಾಬಿ ಹೂವಿನ ಕಟ್ಟಿಂಗ್ ಕೂಡ ನೆಟ್ಟಿದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ. ದಾಸವಾಳ ಗಿಡದ ಕಟ್ಟಿಂಗ್ ಹೇಗಿದೆ, ಗುಲಾಬಿ ಗಿಡದ ಕಟ್ಟಿಂಗ್ ಹೇಗಿದೆ ಅನ್ನೋದು. ಸೊ ಅದಕ್ಕೂ ಮುಂಚೆ ಮಳೆಗಾಲದಲ್ಲಿ ನಾನು ಗುಲಾಬಿ ಗಿಡವನ್ನಾಗಿರ್ಬೋದು, ಉಳಿದಂಥ ಗಿಡವನ್ನು ಹೇಗೆ ಆರೈಕೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಕಡೆ ಕಂಟಿನ್ಯೂಸ್ ಆಗಿ ಮಳೆ ಇದೆ, ತುಂಬಾ ಮಳೆ ಆಗ್ತಾ ಇದೆ. ಆದರೆ ಇವಾಗಲೂ ಕೂಡ ನನ್ನ ಗಿಡದಲ್ಲಿ ಈ ರೀತಿ ಹೂಗಳು ಚಿಗುರು ಬರ್ತಾ ಇದೆ. ಕೆಂಪು ಚಿಗುರು, ಗುಲಾಬಿ ಗಿಡ ನೋಡಿದ್ರೇ ಪ್ರೀತಿ ಬರುತ್ತೆ, ಅಷ್ಟು ಚೆನ್ನಾಗಿ ಹೂಗಳು ಬರ್ತಾ ಇದೆ. ಕೆಂಪು ಬೆಸಲ್ ಶೂಟ್ಸ್ ಬರ್ತಾ ಇದೆ. ಒಂದು ಗಿಡನೂ ಕೊಳಿತಾ ಇಲ್ಲ, ಡೈಬ್ಯಾಕ್ ಆಗ್ತಾ ಇಲ್ಲ. ಹಾರ್ಡ್ ಪ್ರೂನಿಂಗ್ ಮಾಡಿರುವಂಥ ಗಿಡದಲ್ಲೂ ಕೂಡ ಚಿಗುರು ಬರ್ತಾ ಇದೆ. ಒಂದು ತಿಂಗಳ ಹಿಂದೆ ನಾನು ಲಾಸ್ಟ್ ವೀಡಿಯೋನಲ್ಲಿ ಅಂತಂದರೆ ಒಂದು 2-3 ಹಿಂದಿನ ವೀಡಿಯೋನಲ್ಲಿ ನಾನು ನಿಮಗೆಲ್ಲ ಹೇಳಿದ್ದೆ, ಮಳೆ ಬಂದಿತ್ತು, ಇವಾಗ ಮಳೆನೇ ಇಲ್ಲ ಅನ್ನೋ ಅಷ್ಟು ಬಿಸಿಲಿದೆ ಅಂತ ಹೇಳಿದ್ನಲ್ಲ. ಆವಾಗ ಈ ಗಿಡವನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ಚಿಗುರು ಬರ್ತಾ ಇದೆ. ಕಟಿಂಗ್ ಮಾಡಿರುವಂಥ ಭಾಗದಲ್ಲಿ ಫಂಗಿಸೈಡ್ ಅಪ್ಲೈ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲ ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇರ್ಬೋದು. ಅಲ್ಲಿ ನೀವು ಫಂಗಿಸೈಡ್ ಅಪ್ಲೈ ಮಾಡಿದ್ರೆ ತುಂಬ ಬೇಗ ಚಿಗುರು ಬರುತ್ತೆ. ಬರುವಂಥ ಚಿಗುರು ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ನೆಕ್ಸ್ಟ್ ನೀವೇನು ಮಾಡಿ, ಈ ರೀತಿ ಬೇಡದೇ ಇರುವಂಥ ಎಲೆಗಳನ್ನು ಗುಲಾಬಿ ಗಿಡದಿಂದ ಆದಷ್ಟು ರಿಮೂವ್ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಗುಲಾಬಿ ಗಿಡದಲ್ಲಿ ಫಂಗಸ್ ಅಟ್ಯಾಕ್ ಆಗೋದು ತುಂಬಾ ಕಡಿಮೆ ಆಗುತ್ತೆ. ಇದರಲ್ಲಿ ವೀಡ್ಸ್ ಕೂಡ ತುಂಬ ಬೆಳೆದಿದೆ. ಇದನ್ನು ಕೂಡ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಈ ವಿಡಿಯೋ ಆದ ನಂತರ ರಿಮೂವ್ ಮಾಡ್ತೀನಿ. ವೀಡ್ಸ್ ಬೆಳೆಯೋದಕ್ಕೆ ಬಿಡಬೇಡಿ, ಅದರಲ್ಲಿ ತುಂಬಾ ಬೆಳೆದ್ಬಿಟ್ಟಿದೆ. ಗುಲಾಬಿ ಗಿಡದಲ್ಲಿ ಕಂಟಿನ್ಯೂಸ್ ಆಗಿ ಚಿಗುರು ಬರಬೇಕು ಅಂತಂದರೆ ನಾವು ಡೆಡ್ ಹೆಡ್ಡಿಂಗ್ ಮಾಡಲೇಬೇಕು. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ನಾನು ಹಲವಾರು ಗುಲಾಬಿ ಗಿಡಗಳನ್ನು ಏನು ಮಾಡಿದ್ದೀನಿ, ಪ್ರೂನಿಂಗ್ ಮಾಡಿದ್ದೀನಿ. ಅದರಿಂದ ಏನಾಗಿದೆ, ನನಗೆ ಮಳೆಗಾಲದಲ್ಲಿ ಇಷ್ಟು ಚೆನ್ನಾಗಿ ಗ್ರೋತ್ ಆಗೋದು ನೀವೆಲ್ಲ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದು ಮಳೆಗಾಲದಲ್ಲಿ ಫರ್ಟಿಲೈಸೇಷನ್ ಮಾಡಬೇಕಾ ಬೇಡವಾ? ತುಂಬ ಜನ ಕೇಳ್ತಾ ಇದ್ದೀರಾ, ನಮ್ಮ ಗಿಡದಲ್ಲಿ ಗ್ರೋತ್ ಆಗ್ತಾ ಇಲ್ಲ, ಮೊಗ್ಗುಗಳು ಚಿಕ್ಕದಾಗಿ ಬರ್ತಾ ಇದೆ, ಹೂಗಳು ಬರ್ತಾ ಇಲ್ಲ. ನಿಮ್ಮ ಗಿಡದಲ್ಲಿ ಹೇಗೆ ಇಷ್ಟೊಂದು ಹೂಗಳು ಬರೋದಕ್ಕೆ ಸಾಧ್ಯ? ನೋಡಿ, ನನ್ನ ಹೆಬ್ಬೆರಳಿಗಿಂತನೂ ದೊಡ್ಡ ಗಾತ್ರದ ಎಲೆ ಬಂದಿದೆ. ಹೂವಿನ ಕಲರ್ ನೋಡಿ, ಹೂವಿನ ಸೈಜ್ ನೋಡಿ. ಈ ರೀತಿ ಬರಬೇಕು ಅಂತಂದರೆ ಮೊದಲನೇದಾಗಿ ಗಿಡಗಳು ಆರೋಗ್ಯಕರವಾಗಿರಬೇಕು. ಅದರಲ್ಲಿ ಯಾವುದೇ ರೀತಿಯ ಕೀಟ ಬಾಧೆ ಇರಬಾರ್ದು. ಕೀಟ ಬಾಧೆ ಇತ್ತು ಅಂತಂದರೆ ಆ ಗಿಡದಲ್ಲಿ ಎಷ್ಟೇ ನೀವು ನ್ಯೂಟ್ರಿಯೆಂಟ್ಸ್ ಹಾಕಿದ್ರೂ ಕೂಡ ಆ ಗಿಡ ಚೆನ್ನಾಗಿ ಬೆಳೆಯಲ್ಲ. ಮಳೆಗಾಲದಲ್ಲಿ ಇದೊಂದೇ ಸಮಸ್ಯೆ ಹೆಚ್ಚಿಗೆ ಕಾಡೋದು. ನೋಡಿ, ಈ ಗಿಡವನ್ನು ಕೂಡ ನಾನು ಒಂದು 8ರಿಂದ 10 ದಿನಗಳ ಹಿಂದೆ ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀನಿ. ಇದರಲ್ಲೂ ಕೂಡ ಇವಾಗ ಹೊಸ ಚಿಗುರು ಬರ್ತಾ ಇದೆ. ಎಲೆಗಳನ್ನು ರಿಮೂವ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಿಂತು ಹೋಗುತ್ತೆ. ಆವಾಗ ಗಿಡ ತನ್ನನ್ನು ತಾನು ರೆಡಿ ಮಾಡ್ಕೊಳ್ಳುತ್ತೆ ಚಿಗುರು ಬರೋದಕ್ಕೆ. ಯಾಕಂತಂದರೆ ಆ ಗಿಡ ಜೀವಂತವಾಗಿರಬೇಕು ಅಂತಂದರೆ ಅಲ್ಲಿ ಫೋಟೋಸಿಂಥೆಸಿಸ್ ಕ್ರಿಯೆ ಆಗಲೇಬೇಕು. ಹಾಗಾಗಿ ಗಿಡ ಏನು ಮಾಡುತ್ತೆ ಅಂತಂದರೆ, ಎಲೆಗಳೇ ಇಲ್ಲ ಅಂತಂದರೆ ಬೇಗ ಚಿಗುರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ಗಿಡ ಚೆನ್ನಾಗಿ ಚಿಗುರೋದಕ್ಕೂ ಕೂಡ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾವ ಗಿಡದಲ್ಲಿ ತುಂಬ ಹಳೆ ಎಲೆಗಳಿದೆ ಅವುಗಳನ್ನು ರಿಮೂವ್ ಮಾಡಿ. ನೋಡಿ, ಕಟಿಂಗ್ ಹಾಕಿರುವಂಥ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗುಗಳು ಬರ್ತಾ ಇದೆ. ಇವಾಗ ಕಟಿಂಗ್ ಹಾಕೋದನ್ನು ಮರಿಬೇಡಿ. ಒಂದಕ್ಕಿಂತ ಹಲವಾರು ಕಟಿಂಗ್ಸ್ಗಳನ್ನು ಹಾಕಿ. ಇದರಿಂದ ಒಂದು ಫೇಲ್ ಆದರೂ ಇನ್ನೊಂದು ಖಂಡಿತ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಬಂದು ಇವಾಗ ಬಾಲ್ಸಮ್ ಅಂತಂದರೆ ಈ ರೀತಿ ಗೌರಿ ಹೂವಿನ ಬೀಜಗಳಿದ್ರೆ ಇವುಗಳನ್ನು ಕೂಡ ಹಾಕಿ. ಇದು ಗಣೇಶನ ಹಬ್ಬದಲ್ಲಿ ನಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ. ಮೀಶೋದಿಂದ ನಾನು ಮಿಕ್ಸ್ ಸೀಡ್ಸನ್ನು ತರಿಸಿದ್ದೆ. ಅದರಲ್ಲಿ ಒಂದು ಗಿಡದಲ್ಲಿ ಹೇಗೋ ಒಂದು ಪಾಟಲ್ಲಿ ತಾನಾಗಿ ಸೆಲ್ಫ್ ಸೀಡೆಡ್ ಬೆಳೆದಿತ್ತಿದ್ದು, ಲಾಸ್ಟ್ ಇಯರ್ದು ಬೀಜ ಬಿದ್ದು ಅದನ್ನು ನಾನು ಏನು ಮಾಡಿದ್ದೀನಿ, ನೆಕ್ಸ್ಟ್ ಗ್ರೋ ಬ್ಯಾಗಲ್ಲಿ ರೀಪಾಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮಲ್ಲಿಗೆ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಹೂಗಳು ಬರ್ತಾ ಇದೆ. ಆದರೆ ದಾಸವಾಳ ಗಿಡದಲ್ಲಿ ನೋಡಿ, ಯಾವ ಗಿಡದಲ್ಲೂ ಅಷ್ಟೊಂದು ಕೀಟಗಳ ಬಾಧೆ ಇಲ್ಲ, ಆದರೆ ದಾಸವಾಳ ಗಿಡದಲ್ಲಿ ತುಂಬ ಆಗ್ತಾ ಇದೆ. ದಾಸವಾಳ ಗಿಡಕ್ಕೆ ಅತಿಯಾಗಿ ಮಳೆ ಹಾಗೂ ಅತಿಯಾಗಿ ಮಾಯಿಶ್ಚರ್ ಮಣ್ಣಿನಲ್ಲಿ ಹೋಲ್ಡ್ ಆಗ್ತಾ ಇದೆ, ಪದೇ ಮಳೆ ಆಗ್ತಾ ಇದೆ ಅಂತಂದರೆ ಈ ರೀತಿ ಬ್ಲ್ಯಾಕ್ ಆಫಿಡ್ಸ್ ತುಂಬಾ ಕಾಟ ಕೊಡುತ್ತೆ. ಇದರಿಂದ ವೈಟ್ ಮಿಲಿ ಬಗ್ಸ್ ಬರುತ್ತೆ, ಅದ್ರ ಹಿಂದೆ ಇರುವೆಗಳು ಕೂಡ ಬರುತ್ತೆ. ಇದನ್ನು ಹೇಗೆ ರಿಮೂವ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೀಟನಾಶಕವನ್ನು ಸ್ಪ್ರೇ ಮಾಡಬೇಡಿ, ಯಾಕಂತಂದರೆ ಅವು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆ ಕೀಟಗಳು ನಾವು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಹಾರಿ ಮತ್ತೆ ಬೇರೆ ಗಿಡದ ಮೇಲೆ ಕೂತ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ, ವೈಟ್ ವಿನೆಗರನ್ನು ತೊಗೊಳ್ತಾ ಇದ್ದೀನಿ. ಆ್ಯಪಲ್ ಸೈಡರ್ ವಿನೆಗರ್ ಇರುತ್ತಲ್ಲ, ನಾವು ಕಿಚನಲ್ಲಿ ಬಳಸ್ತೀವಿ. ಅದನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡು ಅದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಾರ್ಮಲ್ ನೀರನ್ನು, ಎಷ್ಟು ನೀರಿದೆಯೋ ಅದರಿಂದ 4ರಿಂದ 5 ಪಟ್ಟು ಅದಕ್ಕೆ ನಾರ್ಮಲ್ ನೀರನ್ನು, ಮಳೆ ನೀರನ್ನು ತೊಗೊಳ್ಳಿ, ಅಥವಾ ನೀವು ಟ್ಯಾಪ್ ವಾಟರನ್ನು ತೊಗೊಳ್ಬೋದು. ಅದನ್ನು ಏನು ಮಾಡಿ ಆ ವಿನೆಗರ್ನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಿಡಗಳ ಮೇಲೆ ಸ್ಪ್ರೇ ಮಾಡಿಬಿಡಿ. ನೋಡ್ತಾ ಹೋಗಿ ವಿಡಿಯೋ ನೋಡಿ. ನಾನಿಲ್ಲಿ ಅದಕ್ಕಿಂತ 5 ಪಟ್ಟು ಹೆಚ್ಚು ನೀರನ್ನು, ಒಂದು 4ರಿಂದ 5 ಪಟ್ಟು ಹೆಚ್ಚು ನೀರನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಟನ್ ಬಟ್ಟೆಯನ್ನು ತೊಗೊಳ್ಳಿ. ಚಿಕ್ಕ ಒಂದು ಕಾಟನ್ ಪೀಸನ್ನು ತೊಗೊಂಡ್ಬಿಟ್ಟು, ಬಟ್ಟೆ ಪೀಸನ್ನು ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಕಂಪ್ಲೀಟ್ ಕವರ್ ಅದು
ನೀರಲ್ಲಿ ಬಟ್ಟೆ ಎಲ್ಲ ಚೆನ್ನಾಗಿ ಅದ್ದಿ ಏನು ಮಾಡಿ ಅದನ್ನು ಸ್ವಲ್ಪ ಹಿಂಡ್ಕೊಂಡ್ಬಿಡಿ. ತುಂಬ ಏನು ಬೇಡ, ಸ್ವಲ್ಪ ಲೈಟಾಗಿ ಅದನ್ನು ಹಿಂಡಿ ಏನು ಆಫಿಡ್ಸ್ ಮಿಲಿಬಗ್ಸ್ ಇರುತ್ತಲ್ಲ ಅದರಿಂದ ಅದನ್ನು ವೈಪಪ್ ಅಂದರೆ ಚೆನ್ನಾಗಿ ಒರೆಸ್ಕೊಂಡ್ಬಿಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಅದ್ರ ಮೇಲೆ ಇರುವಂಥ ಕೋಟ್ ಇರುತ್ತಲ್ಲ ಕೀಟಗಳ ಮೇಲೆ, ಅದು ಕಂಪ್ಲೀಟಾಗಿ ಹೊರಟೋಗುತ್ತೆ, ಕೀಟಗಳು ಸತ್ತೋಗುತ್ತೆ. ವಿನೆಗರ್ನ ವಾಸನೆಯಿಂದ ಕಂಪ್ಲೀಟಾಗಿ ಏನಾಗುತ್ತೆ, ಆ ಕೀಟಗಳು ಅಲ್ಲಿ ಉಸಿರಾಡೋದಕ್ಕೂ ತೊಂದರೆ ಆಗುತ್ತೆ. ಅವು ನಾವು ಒರೆಸಿ ತೆಗೆಯೋದ್ರಿಂದ ಅವು ಸತ್ತೋಗುತ್ತೆ. ನಾವು ಮಳೆಗಾಲದಲ್ಲಿ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮತ್ತೆ ಹೆಚ್ಚು ಅಲ್ಲಿ ಮಾಯಿಶ್ಚರ್ ಹೋಲ್ಡ್ ಆಗುತ್ತೆ. ಕೆಲವೊಮ್ಮೆ ಅವು ಹಾರೋಗಿ ಬೇರೆ ಎಲೆಗಳ ಮೇಲೆ ಗಿಡಗಳ ಮೇಲೂ ಕೂಡ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಒರೆಸಿ ತೆಗೆದುಬಿಟ್ರೆ ಅವು ಗಾಳಿಯಲ್ಲಿ ಸ್ಪ್ರೆಡ್ ಆಗೋದು ಇಲ್ಲ, ಬೇರೆ ಗಿಡಗಳ ಮೇಲೆ ಹರಡೋದು ಇಲ್ಲ. ಇದೊಂದು ಬೆಸ್ಟ್ ಮೆಥಡ್ ಅಂತ ನನ್ನ ಅನಿಸಿಕೆ. ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ. ದಾಸವಾಳ ಗಿಡದಲ್ಲಿ ಸ್ಪೆಷಲ್ಲಾಗಿ ದಾಸವಾಳ ಗಿಡದಲ್ಲಿ ತುಂಬಾ ಕೆಲವೊಂದು ಗಿಡ, ಎಲ್ಲ ಗಿಡ ಅಂತಿಲ್ಲ, ಏನು ಚಿಕ್ಕ ಚಿಕ್ಕ ಗಿಡಗಳಿದೆಯಲ್ಲ ಕಟ್ಟಿಂಗನ್ನು ಬೆಳೆಸಿದ್ದೀನಿ, ಆ ಕಟ್ಟಿಂಗ್ಸ್ಗಳ ಮೇಲೆ ಹೆಚ್ಚಿಗೆ ಕಾಡ್ತಾ ಇರೋದು ಲಾಸ್ಟ್ ಇಯರ್ ಬೆಳೆದಿರುವಂಥ ಕಟ್ಟಿಂಗ್ಸ್ಗಳಲ್ಲಿ. ಈ ಒಂದು ಟ್ರಿಕ್ಕನ್ನು ನೀವು ಅಪ್ಲೈ ಮಾಡಿ ನೋಡಿ. ಅವು ಚೆನ್ನಾಗಿ ಹೊರಟೋಗಿದೆ, ಇಲ್ಲ ಅಲ್ಲಿ ಒಂದು 90% ಅಷ್ಟು ಕೀಟಗಳು ಇಲ್ಲ ಅಂದಾಗ ನೀವೇನು ಮಾಡಿ, ನಾರ್ಮಲ್ ನೋಡಿ, ನಾನು ನಿಮಗೆ ಪ್ಲೇನ್ ವಾಟರಲ್ಲಿ ಬಟ್ಟೆಯನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ. ಎಷ್ಟೊಂದು ಆಫಿಡ್ಸಲ್ಲಿ ಕಾಣಿಸ್ತಾ ಇದೆ ಬ್ಲ್ಯಾಕ್ ಕಲರ್ದು. ಆಮೇಲೆ ಕ್ಲೀನ್ ಮಾಡಿ ಮತ್ತೊಮ್ಮೆ ನಿಮಗೆ ಏನಾದರೂ ಇನ್ನೂ ಇದೆ ಅಂತಂದರೆ ನೀವೇನು ಮಾಡ್ಬೋದು, ಮತ್ತೊಮ್ಮೆ ಆ ಬಟ್ಟೆಯನ್ನು ಅಲ್ಲಿ ಎದ್ದಿ ಆ ಮೊಗ್ಗುಗಳನ್ನು, ಎಲೆಗಳನ್ನು ಕ್ಲೀನ್ ಮಾಡ್ಕೊಳ್ಳಿ. ತುಂಬಾ ಇದೆ ಅಂತಂದರೆ ಬ್ರಾಂಚನ್ನು ರಿಮೂವ್ ಮಾಡಿ ತೆಗೆದಾಕ್ಬಿಡಿ. ರಿಮೂವ್ ಮಾಡಿ ತೆಗೆದು ಅವುಗಳನ್ನು ಎಸಿಬೇಡಿ. ಹೆಲ್ದಿಯಾಗಿದೆ, ಬ್ರಾಂಚಸ್ ಚೆನ್ನಾಗಿದೆ ಅಂತಂದರೆ ಸೋಪ್ ನೀರಲ್ಲಿ ಚೆನ್ನಾಗಿ ಆ ಬ್ರಾಂಚನ್ನು ಕ್ಲೀನ್ ಮಾಡಿ ಎಲೆಗಳನ್ನು ರಿಮೂವ್ ಮಾಡಿ ಅವುಗಳನ್ನು ಕಟಿಂಗ್ ಹಾಕಿ. ಇದರಿಂದ ನಿಮಗೆ ಹೊಸ ಗಿಡನೂ ರೆಡಿ ಆಗುತ್ತೆ, ಮೇಲೆ ಕಟ್ ಮಾಡಿರುವಂಥ ಗಿಡದಲ್ಲಿ ಹೊಸ ಚಿಗುರು ಮೊಗ್ಗುಗಳು ಕೂಡ ಬರುತ್ತೆ. 2 ಬೆನಿಫಿಟ್ಸ್ ಇದೆ. ಪ್ರೂನಿಂಗ್ ಮಾಡೋದ್ರಿಂದ ನಾವು ಬೇರೆ ಗಿಡಗಳನ್ನು ರೆಡಿ ಮಾಡ್ಕೊಳ್ಬೋದು, ಇರುವಂಥ ಗಿಡಗಳನ್ನು ಅಗಲವಾಗಿ ಬುಷಿಯಾಗಿ ಕೂಡ ಬೆಳ್ಕೊಳ್ಬೋದು. ನೋಡಿ, ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ಎಷ್ಟು ಆರೋಗ್ಯಕರವಾಗಿ ಮೊಗ್ಗುಗಳು ಕಾಣಿಸ್ತಾ ಇದೆ. ಆಮೇಲೆ ನೀವೇನು ಮಾಡ್ಬೋದು, ಇದಕ್ಕೆ ನೀಮ್ ಆಯಿಲ್, ಬೇಕಿಂಗ್ ಸೋಡಾ, ಆಮೇಲೆ ಲಿಕ್ವಿಡ್ ಸೋಪ್ ಇರುತ್ತಲ್ಲ, ನಾವು ಪಾತ್ರೆ ಎಲ್ಲ ತೊಳಿತೀವಿ ಅದು, ಇಲ್ಲ ಅಂತಂದರೆ ಶ್ಯಾಂಪು ಇರುತ್ತಲ್ಲ ಅದನ್ನು 1-2 ಹನಿ ಹಾಕಿ ನೀವೇನು ಮಾಡಿ ಚೆನ್ನಾಗಿ ವಾಶ್ ಮಾಡಿಬಿಡಿ ಆ ಮೊಗ್ಗುಗಳನ್ನು, ಬ್ರಾಂಚಸ್ಸನ್ನು. ಇದರಿಂದ ಏನಾಗುತ್ತೆ, ಅಲ್ಲಿರುವಂಥ ಯಾವುದೇ ರೀತಿಯ ಇನ್ಫೆಕ್ಷನ್ ಇದ್ದರೂ ಕಂಪ್ಲೀಟಾಗಿ ಹೊರಟೋಗುತ್ತೆ. ಮಳೆಯಲ್ಲಿ ಇದೊಂದು ಕೆಲಸ ನಾನು ವಾರಕ್ಕೊಮ್ಮೆ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಗುಲಾಬಿ ಗಿಡದಲ್ಲಿ ಈ ರೀತಿ ಬೆಸಲ್ ಶೂಟ್ಸ್ ಬರ್ತಾ ಇದೆ, ಹೊಸ ಚಿಗುರು ಬರ್ತಾ ಇದೆ ಅಂದಾಗ ಓಲ್ಡ್ ಆಗಿರುವಂಥ ಹಳೆಯ ಹಾಗೂ ಒಣಗ್ತಾ ಇರುವಂಥ ಆಫಿಡ್ಸ್ ಅಟ್ಯಾಕ್ ಆಗಿರುವಂಥ ಎಲೆಗಳನ್ನು ನೀವೇ ಪ್ಲಕ್ ಮಾಡಿ, ಅಂದರೆ ಕಿತ್ತು ತೆಗೆದಾಕ್ಬಿಡಿ. ಇದರಿಂದ ಹೊಸ ಚಿಗುರು ಆರೋಗ್ಯಕರವಾಗಿ ಬರುತ್ತೆ, ಅದರಲ್ಲಿ ಮೊಗ್ಗುಗಳು ಕೂಡ ಬೇಗ ಬರುತ್ತೆ. ಇಲ್ಲ ಅಂತಂದರೆ ಈ ಒಣಗ್ತಾ ಇರುವಂಥ ಎಲೆಗಳಿರುತ್ತಲ್ಲ, ಇವುಗಳು ಕೂಡ ಗಿಡದ ನ್ಯೂಟ್ರಿಯೆಂಟ್ಸನ್ನು ಹೀರ್ಕೊಳ್ತಾ ಇರುತ್ತೆ. ಇದರಿಂದ ಬರುವಂಥ ಚಿಗುರುಗಳಿಗೆ ಅತಿಯಾಗಿ ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ತಲುಪಲ್ಲ. ಇನ್ನೊಂದು ಸಮಸ್ಯೆ, ಗುಲಾಬಿ ಗಿಡದಲ್ಲಿ ಇವಾಗ ಗ್ರೀನ್ ಆಫಿಡ್ಸ್ ತುಂಬ ನೋಡೋದಕ್ಕೆ ಸಿಗುತ್ತೆ. ಅವುಗಳಿಗೆ ಏನು ಮಾಡಿ ಅಂತಂದರೆ ನೀವು ಇವಾಗ ಪೇಂಟ್ ಮಾಡುವಂಥ ಚಿಕ್ಕ ಮಕ್ಕಳು ಬುಕ್ಕಲ್ಲೆಲ್ಲ ಬ್ರಷ್ ಮಾಡ್ತೀವಲ್ಲ, ಅದರಿಂದ ಏನು ಮಾಡಿ ಚೆನ್ನಾಗಿ ಅದನ್ನು ವೈಪಪ್ ಮಾಡಿ ತೆಗೆದು ಆನಂತರ ನೀಮ್ ಆಯಿಲ್ ಸ್ಪ್ರೇ ಮಾಡಿ. ಇದರಿಂದ ಕೂಡ ಮಳೆಗಾಲದಲ್ಲಿ ಈ ಹೊಸ ಗುಲಾಬಿ ಗಿಡದ ಚಿಗುರುಗಳ ಮೇಲೆ ಬರುವಂಥ ಆಫಿಡ್ಸ್ ರೋಗ ಏನು ಮಾಡುತ್ತೆ, ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಸೊ ನೋಡೋದ್ರಲ್ಲ, ಈ ಮುಖ್ಯವಾದಂಥ ಪಾಯಿಂಟ್ಸನ್ನು ನೀವು ಮಳೆಗಾಲದಲ್ಲಿ ಫಾಲೋ ಮಾಡಿದ್ರಿ ಅಂತಂದರೆ ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿ ಹೊಸ ಚಿಗುರು ಮೊಗ್ಗುಗಳು ಬರೋದರಲ್ಲಿ ಯಾವುದೇ ಡೌಟ್ ಇಲ್ಲ. ನೀರು ನಿಲ್ಲದೆ ಇರುವಂತೆ ನೋಡ್ಕೊಳ್ಳಿ. ಮಣ್ಣು ಏನು ಮಾಡಿ ಕಂಟಿನ್ಯೂಸ್ ಆಗಿ ಮೇಲೆ ಪಾಚಿ ಕಟ್ಕೊಳ್ಳದೆ ಇರುವಂತೆ ನೋಡಿ, ಮೇಲ್ಗಡೆ ಮಣ್ಣಿನ ಮೇಲೆ ನೀರು ನಿಲ್ಲದೆ ಇರುವಂತೆ ನೋಡ್ಕೊಳ್ಳಿ. ಪಾಟನ್ನು ಕೆಳಗಡೆ ಏರಿಯೇಷನ್ ಆಗ್ತಾ ಇರಬೇಕು. ಆ ರೀತಿ ನೋಡಿಕೊಂಡ್ರೆ ನಿಮ್ಮ ಗಿಡದಲ್ಲಿ ಖಂಡಿತ ಗ್ರೋತ್ ಆಗೇ ಆಗುತ್ತೆ. ಹೂಗಳು ಬಂದೇ ಬರುತ್ತೆ. ಆಗ್ತಾ ಇಲ್ಲ ಅಂತಂದರೆ ಪ್ರೂನಿಂಗ್ ಮಾಡಿ, ನಾನು ಹೇಳಿರೋ ರೀತಿ ಕಟಿಂಗ್ ನೀಡಿ. ಇದರಿಂದ ನಿಮ್ಮ ಗಾರ್ಡನ್ನಲ್ಲಿ 1ರಿಂದ 10, 10ರಿಂದ 100 ಆಗುವಷ್ಟು ಗಿಡಗಳಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.